ನಿನಗಾಗಿ ಭಾಗ 4. ಅವನ ಮುಖದ ಭಾವ, ನಾನು ಇವಳಿಗೆ ಏನೂ ಮಾಡೇ ಇಲ್ಲ, ಇವಳು ಹೇಗೆ ಈ ರೀತಿ ಆಡುತ್ತಿದ್ದಾಳೆ ಅನ್ನುವ ರೀತಿ ಇತ್ತು. ನನ್ನನ್ನು ಈ ನರಕದಿಂದ ಯಾರು ಪಾರು ಮಾಡುತ್ತಾರೆ ತಿಳಿಯುತ್ತಿಲ್ಲ. ಅಪ್ಪ ಅಮ್ಮ ಇಲ್ಲದೇ ಇರುವುದರಿಂದ ನನ್ನನ್ನು ಪ್ರತಿಯೊಬ್ಬರು ಅವರ ಉಪಯೋಗಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಅಕ್ಕ ಬಿಟ್ಟು ಹೋದಳು. ಇದ್ದಾಗಲೂ ಅಷ್ಟೆ, ಅವಳು ಹಾಕಿದ್ದ ಬಟ್ಟೆಯನ್ನು ನಾನು ಹಾಕಬೇಕಿತ್ತು. ಹೊಸ ಬಟ್ಟೆ ಬೇಕು ಅಂತ ಕೇಳಿದರೆ ಗಲಾಟೆ ಮಾಡುತ್ತಿದ್ದಳು. ಸ್ಕೂಲ್ ಬ್ಯಾಗ್, ಶೂ, ಸಾಕ್ಸ್, ಅದಕ್ಕಿಂತ ಹೆಚ್ಚಿಗೆ ಓದುವ ಪುಸ್ತಕಗಳನ್ನು ಅವಳು ಬಳಸಿ ಕೊಡುತ್ತಿದ್ದವುಗಳನ್ನು ನಾನು ಬಳಸಬೇಕಿತ್ತು. ಸ್ವಲ್ಪ ಬೇಸರ ಮಾಡಿಕೊಂಡರೆ ಮನೆಯಲ್ಲಿ ಅದೇ ದೊಡ್ಡ ವಿಷಯವಾಗಿ ಜಗಳವಾಗುತ್ತಿತ್ತು. ನಮ್ಮ ಮನೆಯಲ್ಲಿ ಯಾವಾಗಲೂ ಇದೇ ವಿಷಯ. ಅಕ್ಕ ನನಗೂ ಹೊಸದು ಬೇಕು ಕಣೆ ಅಂತ ಅಂದರೆ ಚಿಕ್ಕಮ್ಮನಿಗೆ ಹೇಳಿ ಚೆನ್ನಾಗಿ ಬೈಸಿ ಜಗಳ ಮಾಡಿಸುತ್ತಿದ್ದಳು. ತುಂಬ ಕೆಟ್ಟ ಮನಸ್ಸಿನವಳು. ಆದರೂ ನನಗೆ ಅವಳು ಇಷ್ಟ, ನನ್ನ ಅಕ್ಕ ಅಂತ ಅಂದುಕೊಂಡಿದ್ದೆ. ಅವಳು ನನ್ನ ಜೀವನವನ್ನು ಸರ್ವನಾಶ ಮಾಡಿ ಹೋದಳು. ಜಗಳ ಆಡಬೇಕಾದಾಗ ಯಾವಾಗಲೂ ಹೇಳುತ್ತಿದ್ದಳು, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ, ಜೀವನ ಪರ್ಯಂತ ಕಣ್ಣೀರಿನಲ್ಲಿ ಕೈ ತೊಳೆಯಬೇಕು, ಆ ರೀತಿ ಮಾಡುತ್ತೇನೆ. ನನ್ನ ಅಪ್ಪನ ಪ್ರೀತಿಯನ್ನು ಕಿತ್ತುಕೊಂಡಿದ್ದೀಯಾ? ನಾನೊಬ್ಬಳೇ ಮಗಳು ಅವರಿಗೆ. ನೀನು ಬಂದು ಸೇರಿಕೊಂಡಿದ್ದಕ್ಕೆ ಅವರು ನಿನ್ನನ್ನು ಕೂಡ ಪ್ರೀತಿ ಮಾಡುತ್ತಾರೆ, ನನಗಿಂತ ಹೆಚ್ಚಿಗೆ. ನನಗೆ ಅಪ್ಪ ಅಮ್ಮ ಇಲ್ಲ, ಅದಕ್ಕೆ ಅವರು ನನ್ನನ್ನು ಪ್ರೀತಿ ಮಾಡುವುದು ಅಂತ ಒಂದು ಬಾರಿ ಹೇಳಿದ್ದಕ್ಕೆ ಚಿಕ್ಕಮ್ಮ ಕೆನ್ನೆಗೆ ಬೀಸಿದಳು. ಅವಳು ಯಾವಾಗಲೂ ನನ್ನ ತಪ್ಪನ್ನು ಹುಡುಕುತ್ತಿದ್ದಳು. ಚಿಕ್ಕಪ್ಪನಿಗೆ ಸಾಕಾಗಿ ಹೋಗಿತ್ತು ನಮ್ಮಗಳಿಂದ. ನನ್ನ ಕಡೆ ನ್ಯಾಯವಿರುತ್ತಿತ್ತು. ಮಾತನಾಡಿದರೆ ಅವರಿಬ್ಬರು ಬೇಸರ ಮಾಡಿಕೊಳ್ಳುತ್ತಿದ್ದರು. ಅವರಿಬ್ಬರ ಪರವಾಗಿ ಮಾತನಾಡಿದರೆ ಅದು ತಪ್ಪಾಗುತ್ತಿತ್ತು. ಕೊನೆಗೆ ನಾನೇ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದೆ. ಚಿಕ್ಕಪ್ಪನನ್ನು ಸುಮ್ಮನೆ ಧರ್ಮ ಸಂಕಟಕ್ಕೆ ಸಿಕ್ಕಿ ಹಾಕಿಸುತ್ತಾರೆ. ಅವರಿಬ್ಬರ ಬಾಯಿಯ ಮುಂದೆ ಎಂಥ ಮನುಷ್ಯರು ಕೂಡ ಸೈಲೆಂಟ್ ಆಗಿ ಬಿಡುತ್ತಾರೆ. ಇನ್ನು ಚಿಕ್ಕಪ್ಪ ಎಷ್ಟು ಮಾತ್ರ. ಇದನ್ನೇ ನೆನೆಸಿಕೊಳ್ಳುತ್ತಿದ್ದೆ. ಯಾರೋ ಹಿಂದೆಯಿಂದ ನನ್ನ ಕೂದಲನ್ನು ಹಿಡಿದುಕೊಂಡಂತೆ ಭಾಸವಾಯಿತು. ಅಯ್ಯೋ, ವಾಸ್ತವಕ್ಕೆ ಬಂದೆ. ಅದು ವಿಕ್ರಮ್. ನಾನು ಇನ್ನೂ ಅವನ ಜೈಲಿನಲ್ಲೇ ಇದ್ದೇನೆ. ಕ್ಷಣ ಮಾತ್ರದಲ್ಲಿ ಅದನ್ನು ಮರೆತು ಬಿಟ್ಟಿದ್ದೆ. ಏನು ಯೋಚಿಸುತ್ತಿದ್ದೀಯಾ ಅಂತ ಕೇಳಿದ. ಸಡನ್ನಾಗಿ ಬೆಚ್ಚಿದೆ. ಅಯ್ಯೋ, ನಾನು ಇನ್ನೂ ಇಲ್ಲೇ ಇದ್ದೇನೆ. ದಾರಿ ಕಾಣದೆ ಅವನಿಗೆ ಕೈ ಮುಗಿದೆ. ಪ್ಲೀಸ್, ನನ್ನನ್ನು ಬಿಟ್ಟು ಬಿಡು. ನೀನು ಹೇಳಿದ ಹಾಗೆ ಕೇಳುತ್ತೇನೆ. ನೀನು ಏನು ಮಾಡು ಅಂದರೂ ಮಾಡುತ್ತೇನೆ. ನಿನ್ನ ಕಣ್ಣಿಗೆ ನಾನು ಕಾಣಿಸುವುದಿಲ್ಲ, ದೇಶಾಂತರ ಹೋಗುತ್ತೇನೆ ಅಂತ ಅವನ ಕಾಲನ್ನು ಹಿಡಿದುಕೊಳ್ಳಲು ಹೋದೆ. ಆದರೆ ಅವನು ನನ್ನನ್ನು ದೂರ ತಳ್ಳಿದ. ನೀನು ಈ ರೀತಿ ಮಾತುಗಳನ್ನು ಆಡಿದರೆ ನಾನು ಎಂದಿಗೂ ಕೂಡ ನಿನ್ನನ್ನು ನಂಬುವುದಿಲ್ಲ. ನಿನ್ನ ಅಕ್ಕ ಕೂಡ ಇದೇ ರೀತಿಯ ನಯವಾದ ಮಾತುಗಳನ್ನು ಆಡುತ್ತಿದ್ದಳು. ಅವಳ ಪ್ರೀತಿಗೆ ಸೋತು ಅವಳಿಗೆ ನಾನು ಬೆಂಗಳೂರಿನಲ್ಲಿ ಮನೆಯನ್ನು ತೆಗೆದುಕೊಟ್ಟಿದ್ದೆ, ಕಾರು ಕೊಟ್ಟಿದ್ದೆ. ಬುದ್ಧಿವಂತೆ ಅವಳು. ಎಲ್ಲವನ್ನೂ ಅವಳ ಹೆಸರಿಗೆ ಮಾಡಿಸಿಕೊಂಡಿದ್ದಳು. ನಿನ್ನ ನಯವಾದ ಮಾತುಗಳು ನನಗೆ ಇಷ್ಟವಾಗುವುದಿಲ್ಲ. ನೀನು ಕೂಡ ನನ್ನನ್ನು ಮೋಸ ಮಾಡಬೇಡ. ನೀವೆಲ್ಲರೂ ಒಂದೇ ಅಂತ ಹೇಳಿದ. ಅಷ್ಟರಲ್ಲಿ ಕೆಲಸದವಳು ಬಂದು, ಅಮ್ಮ ಅವರನ್ನು ಕೇಳಿಕೊಂಡು ಯಾರೋ ಬಂದಿದ್ದಾರೆ. ಆಗ ನಾನು ಚಿಕ್ಕಪ್ಪ ಇರಬಹುದು ತುಂಬ ನೋವಿನಿಂದ ಹೇಳಿದೆ. ವಿಕ್ರಮ್ ನನ್ನ ಕಡೆ ತುಂಬ ಕೋಪದಿಂದ ನೋಡಿದ. ನೀನು ಹೊರಗಡೆ ಬರುವ ಹಾಗಿಲ್ಲ, ಇಲ್ಲೇ ಇರಬೇಕು. ಹೊರಗಡೆ ಬಂದರೆ ನಿನ್ನ ಚಿಕ್ಕಪ್ಪ ಜೀವಂತ ಇರುವುದಿಲ್ಲ, ಯೋಚಿಸು ಅಂತ ಹೇಳಿ ಹೋದ. ನಾನು ಅಲ್ಲೇ ಇದ್ದ ಕಿಟಕಿಯಲ್ಲಿ ನೋಡುತ್ತಿದ್ದೆ. ಚಿಕ್ಕಪ್ಪ ಒಂದು ಬಟ್ಟೆ ಬ್ಯಾಗಿನಲ್ಲಿ ಏನೋ ತಂದಿದ್ದಾರೆ. ಅದನ್ನು ಕೊಡುತ್ತಿದ್ದಾರೆ ವಿಕ್ರಮ್ಗೆ. ವಿಕ್ರಮ್ ಬೇಡ ಅಂತ ಹೇಳಿದ. ಆದರೆ ಚಿಕ್ಕಪ್ಪ ಬಿಡಲಿಲ್ಲ. ನನ್ನ ಕಣ್ಣುಗಳಿಂದ ಕಣ್ಣೀರು ಬರುತ್ತಿದೆ. ಎದೆ ಹೊಡೆದುಕೊಳ್ಳುತ್ತಿದೆ. ಬದುಕಿನಲ್ಲಿ ಇಷ್ಟೊಂದು ಕಷ್ಟದ ದಿನಗಳನ್ನು ಎಂದು ನೋಡಿರಲಿಲ್ಲ. ನೋಡುತ್ತೇನೆ ಅಂತ ಅಂದುಕೊಂಡಿರಲಿಲ್ಲ. ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರಿ ಚಿಕ್ಕಪ್ಪನನ್ನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ. ಯಾರಾದರೂ ನನಗೆ ಹೊಂದಿಕೊಳ್ಳುವ, ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಹುಡುಗ ಸಿಕ್ಕಿದರೆ ಮಾತ್ರ ಮದುವೆ ಆಗುವುದು. ಏಕೆಂದರೆ ಪ್ರೀತಿಯ ವಿಷಯದಲ್ಲಿ ನನಗೆ ಭಯ ಜಾಸ್ತಿ. ಈಗ ಹೇಳದೆ ಕೇಳದೆ ನನ್ನ ಮದುವೆ ಆಗಿಬಿಟ್ಟಿದೆ.
ಅವನನ್ನು ಗಂಡ ಅಂತ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ನನ್ನ ಶತ್ರು ಅಂತ ಹೇಳಲು ಕೂಡ ಆಗುವುದಿಲ್ಲ ಅಂತ ಕೋಪಗೊಳ್ಳುತ್ತಿದ್ದೆ ಅವನ ಮೇಲೆ. ಚಿಕ್ಕಪ್ಪ ಅವರ ಕಣ್ಣಿನಲ್ಲಿ ಕಣ್ಣೀರು ಬರುತ್ತಿತ್ತು. ವಿಕ್ರಮ್ ಅವರನ್ನು ಚೆನ್ನಾಗಿ ಬೈಯುತ್ತಿದ್ದ ಅಂತ ಅನಿಸುತ್ತದೆ. ಅವರಿಬ್ಬರು ಮಾತನಾಡುವುದು ನನಗೆ ಕೇಳಿಸುತ್ತಿಲ್ಲ, ಆದರೆ ಕಾಣಿಸುತ್ತಿದೆ. ಕೊನೆಗೆ ಚಿಕ್ಕಪ್ಪ ಅಲ್ಲಿಂದ ಹೊರಟು ಹೋದರು. ವಿಕ್ರಮ್ ಚಿಕ್ಕಪ್ಪ ಅವರು ಕೊಟ್ಟಿದ್ದ ಬ್ಯಾಗನ್ನು ತೆಗೆದುಕೊಂಡು ಒಳಗೆ ಬರುತ್ತಿದ್ದ. ಅಷ್ಟರಲ್ಲಿ ಕೆಲಸದವಳು ಏನೋ ಹೇಳುತ್ತಾಳೆ. ಅದನ್ನು ಕೇಳಿ ಅವಳಿಗೆ ಏನನ್ನೋ ಹೇಳುತ್ತಿದ್ದ. ಅದು ಕೂಡ ಕೇಳಿಸುತ್ತಿಲ್ಲ. ಒಳಗೆ ಬಂದ. ನನಗೆ ಅವನ ಮುಖವನ್ನು ನೋಡಲು ಭಯವಾಗುತ್ತಿತ್ತು. ತಲೆ ಬಗ್ಗಿಸಿಕೊಂಡು ಚಿಕ್ಕಪ್ಪನನ್ನು ನಾನು ನೋಡಬೇಕಿತ್ತು ಅಂತ ಕೇಳಿದೆ. ಅದಕ್ಕೆ ವಿಕ್ರಮ್ ಅವನ ಕೈಯಲ್ಲಿದ್ದ ಬ್ಯಾಗನ್ನು ನನ್ನ ಕೈಗೆ ಇಟ್ಟ. ನಾನು ಬೆಚ್ಚಿದೆ. ಅದರಲ್ಲಿ ಅಮ್ಮನ ಒಡವೆಗಳು, ಅಪ್ಪನ ಆಸ್ತಿ ಪತ್ರಗಳು ಇದೆ. ಇದನ್ನು ನಿನಗೆ ಕೊಡಲು ಹೇಳಿದರು. ನಿನಗೂ ಮತ್ತು ಅವರಿಗೂ ಯಾವುದೇ ಸಂಬಂಧ ಇನ್ನೂ ಇರುವುದಿಲ್ಲವಂತೆ. ಚಿಕ್ಕಪ್ಪ ಅಂತ ಅವರ ಮನೆಯ ಬಾಗಿಲ ಹತ್ತಿರ ಬರಬಾರದು ಅಂತ ಹೇಳಲು ಬಂದಿದ್ದರು. ನೀನು ಈಗಲೇ ಈ ರೀತಿ ಇದ್ದೀಯಾ? ಅವರು ಹೇಳುವ ಮಾತನ್ನು ಕೇಳಿದರೆ ಮೂರ್ಛೆ ಹೋಗುತ್ತಿದ್ದೆ. ಅದಕ್ಕೆ ನಾನು ನಿನ್ನನ್ನು ಕರೆದಿಲ್ಲ ಅಂತ ತುಂಬ ಗಡುಸಾದ ಧ್ವನಿಯಲ್ಲಿ ವಿಕ್ರಮ್ ಹೇಳಿದ. ನನಗೆ ಗೊತ್ತು ಅವನು ಸುಳ್ಳು ಹೇಳುತ್ತಿದ್ದಾನೆ ಅಂತ. ಚಿಕ್ಕಪ್ಪ ಸ್ವಂತ ಮಗಳನ್ನು ಬೇಕಾದರೆ ಬಿಟ್ಟು ಬಿಡುತ್ತಾರೆ, ಆದರೆ ನನ್ನನ್ನು ಬಿಡುವುದಿಲ್ಲ. ಅವರನ್ನು ನಾನು ಚಿಕ್ಕವಳಾದ ದಿನದಿಂದಲೂ ಕೂಡ ನೋಡುತ್ತಿದ್ದೇನೆ. ಈಗ ಅವನು ಸ್ವಲ್ಪ ಕೂಲಾಗಿ ಇರುವ ರೀತಿ ಕಾಣುತ್ತಿದ್ದಾನೆ. ಆದರೂ ಕೂಡ ಅವನಲ್ಲಿ ಇರುವ ಮೃಗ ಇನ್ನೂ ಎಚ್ಚರವಾಗೇ ಇದೆ. ಅದಕ್ಕೆ ನಾನು ಜಾಸ್ತಿ ಮಾತನಾಡಲಿಲ್ಲ. ಅವನಿಗೆ ನಾನು ಏನು ಹೇಳಿದರೂ ಇಷ್ಟವಾಗುವುದಿಲ್ಲ. ವಿಕ್ರಮ್ ನನ್ನ ಬಳಿ ಬಂದು ನನ್ನ ಕೈಯನ್ನು ಹಿಡಿದುಕೊಂಡ. ಈ ದಿನವನ್ನು ತುಂಬ ರೋಮಾಂಚನಕವಾಗಿ ಮಾಡೋಣ ಅಂತ ಮಾದಕವಾದ ಕಣ್ಣುಗಳಿಂದ ನನ್ನನ್ನು ನೋಡುತ್ತಾ ಹೇಳಿದ. ಮೊದಲು ಇದ್ದ ವಿಕ್ರಮ್ ಬೇರೆ, ಈಗ ಇರುವ ವಿಕ್ರಮ್ ಬೇರೆ. ಆಗ ಕೋಪ ಇರುವ ರೀತಿ ಇದ್ದ, ಆದರೆ ಈಗ ತುಂಬ ಮಾದಕತೆಯಿಂದ ಇದ್ದಾನೆ. ಈ ಗ್ಯಾಪ್ನಲ್ಲಿ ಏನಾಯಿತು? ನಿಧಾನವಾಗಿ ನೆನಪಿಸಿಕೊಂಡೆ, ಆದರೆ ತಿಳಿಯುತ್ತಿಲ್ಲ. ಅಷ್ಟರಲ್ಲಿ ಕೆಲಸದವಳು ಬಂದು ಬಾಗಿಲನ್ನು ತಟ್ಟಿದಳು. ವಿಕ್ರಮ್ ಬಾಗಿಲನ್ನು ತೆಗೆದು ಅವಳು ಕೊಟ್ಟ ಹಾಲನ್ನು ತೆಗೆದುಕೊಂಡ. ತುಂಬ ದೊಡ್ಡ ಲೋಟದಲ್ಲಿ ಹಾಲು ಕೊಟ್ಟಿದ್ದಳು. ಅದನ್ನು ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಅರಿಶಿನ, ಕೇಸರಿ ಇವುಗಳಿಂದ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅಂತ ಅನಿಸುತ್ತದೆ. ಆ ಹಾಲಿನ ಸುವಾಸನೆ ನನಗೆ ಇಲ್ಲಿಯವರೆಗೂ ಬರುತ್ತಿತ್ತು. ಹೊರಗಡೆ ಕೆಲಸದವಳು ಇದನ್ನೇ ಏನೋ ಅವರನ್ನು ಕೇಳಿದ್ದು ಅಂತ ಅನಿಸುತ್ತದೆ. ನಂತರ ವಿಕ್ರಮ್ ಹಾಲನ್ನು ಕುಡಿಯಲು ಶುರು ಮಾಡಿದ. ನಾನು ಅದೇ ಜಾಗದಲ್ಲಿ ನಿಂತಿದ್ದೆ. ಕೆಲಸದವಳು ಈಗಾಗಲೇ ಹೊರಟು ಹೋಗಿದ್ದ. ಹಾಲನ್ನು ಕುಡಿದವನು ರೂಮಿನ ಬಾಗಿಲನ್ನು ತುಂಬ ಭದ್ರವಾಗಿ ಹಾಕಿದ. ಪುನಃ ನನ್ನ ಹತ್ತಿರ ಬಂದ. ಈಗ ಅವನ ಕಣ್ಣುಗಳು ಮತ್ತು ಬಂದಿರುವ ರೀತಿ ಇದೆ. ನಾರ್ಮಲ್ ರೀತಿ ಅವನು ಇಲ್ಲ. ಏನಾದರೂ ಔಷಧಿ ತೆಗೆದುಕೊಳ್ಳಬಹುದು ಅಂತ ಅನಿಸುತ್ತಿತ್ತು. ಪುನಃ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನಾನು ಗುಬ್ಬಚ್ಚಿ ರೀತಿ ಆದೆ. ನನ್ನನ್ನು ಸಂಪೂರ್ಣವಾಗಿ ಬಳಸಿದ. ಅವನ ದೇಹ ನನ್ನ ದೇಹವನ್ನು ಸಂಪೂರ್ಣವಾಗಿ ಆಕ್ರಮಿಸಿತು. ನನಗೆ ಉಸಿರಾಡಲು ಕೂಡ ಅವನು ಅವಕಾಶ ಮಾಡಿಕೊಡುತ್ತಿರಲಿಲ್ಲ. ಕೊನೆಗೆ ನನ್ನ ಬೆನ್ನಿನ ಮೇಲೆ ಮುತ್ತು ಕೊಟ್ಟು ಪೀಸು ದನಿಯಲ್ಲಿ ಹೇಳಿದ, ಈ ದಿನವನ್ನು ಆನಂದಿಸೋಣ. ನಾವಿಬ್ಬರು ಗಂಡ ಹೆಂಡತಿ. ನೀನು ನನಗೆ ಯಾವುದಕ್ಕೂ ಬೇಡ ಅಂತ ಹೇಳುವ ರೀತಿ ಇಲ್ಲ. ನಿನ್ನದೆಲ್ಲವೂ ನನ್ನದೇ ಅಂತ ಹೇಳಿದ. ಇನ್ನು ನನ್ನ ಕೈಯಲ್ಲಿ ಅವನನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ದೂರ ತಳ್ಳಿದೆ. ಆಯತಪ್ಪಿ ಅವನು ಕೆಳಗೆ ಕುಸಿದ. ಅವನ ತಲೆಗೆ ಗೋಡೆ ತಗುಲಿತು. ಇನ್ನು ಮುಗೀತು ನನ್ನ ಕತೆ. ಏನು ಮಾಡೋದು? ಇಷ್ಟು ಕಷ್ಟಕೊಟ್ಟವನು ಇವನಿಗೆ ನೋವು ಮಾಡಿದರೆ ನನ್ನನ್ನೇ ಬಿಡುತ್ತಾನ? ಜೋರಾಗಿ ಅಳಲು ಶುರು ಮಾಡಿದೆ. ಅವನು ತುಂಬ ಬಿರುಸಾಗಿ ಬಿದ್ದ. ನನಗೂ ಕೂಡ ಬೇಸರವಾಯಿತು. ಅವನು ನನಗೆ ಎಷ್ಟು ನೋವು ಮಾಡಿದರೂ ಅವನಿಗೆ ನೋವು ಮಾಡುವ ಉದ್ದೇಶ ನನಗೆ ಇರಲಿಲ್ಲ. ಅವನಿಗೂ ನನಗೂ ಎಷ್ಟು ಏಜ್ ಡಿಫ್ರೆನ್ಸ್ ಇದೆ ಎಂದೂ ಕೂಡ ನಾನು ನನ್ನ ಗಂಡ ಅಂತ ಅವನನ್ನು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ನನ್ನ ಕನಸಿನ ಹುಡುಗ ಇವನಲ್ಲ, ಮತ್ತೆ ಹೇಗೆ ಈ ಬಲವಂತ?
ಅವನು ನಿಧಾನವಾಗಿ ಸಾವರಿಸಿಕೊಂಡು, ನೀನು ಸರಿಯಾದ ಕೆಲಸ ಮಾಡಿಲ್ಲ, ತುಂಬ ತಪ್ಪು ಮಾಡಿದೆ. ಇದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತದೆ, ಅನುಭವಿಸುತ್ತೀಯ. ನನ್ನ ಮನೆಯಲ್ಲಿ, ನನ್ನ ರೂಮಿನಲ್ಲಿ ನನಗೆ ನೋವು ಮಾಡುತ್ತೀಯ. ನಿನಗೆ ಇಂದು ಸರಿಯಾಗಿ ಮಾಡುತ್ತೇನೆ ಅಂತ ನನ್ನ ಹತ್ತಿರ ಜೋರಾಗಿ ಬಂದ. ನನ್ನನ್ನು ಎತ್ತಿಕೊಂಡ, ಕೋಪದಿಂದ ಹಾಸಿಗೆಯ ಮೇಲೆ ಎಸೆದ. ಪ್ರಾಣ ಬಾಯಿಗೆ ಬಂದಂತಾಯಿತು. ನನ್ನ ಕಿರುಚಾಟ ಇನ್ನೂ ಜಾಸ್ತಿ ಆಯಿತು. ಅವನು ಅವನ ಶರ್ಟನ್ನು ಕಿತ್ತೆಸೆದ. ಚಿಕ್ಕಪ್ಪ ಬಂದಿದ್ದರು ಅಂತ ಶರ್ಟನ್ನು ಹಾಕಿಕೊಂಡು ಹೋಗಿದ್ದ. ಈಗ ಅದನ್ನು ಎಸೆದು ನನ್ನ ಬಳಿ ಬಂದ. ತುಂಬ ಕೋಪದ ಕಣ್ಣುಗಳಿಂದ ನೋಡುತ್ತಿದ್ದಾನೆ ನನ್ನ ಸೀರೆಯನ್ನು. ನಿನ್ನ ಸೀರೆಯನ್ನು ತೆಗೆ ಅಂತ ಹೇಳಿದ. ನಾನು ಅಳುತ್ತಾ, ಆಗುವುದಿಲ್ಲ ಪ್ಲೀಸ್, ಇದೊಂದು ರಾತ್ರಿ ಬಿಟ್ಟು ಬಿಡಿ. ನಾಳೆ ಬೇಕಾದರೆ ನೀವು ಹೇಳಿದ ಹಾಗೆ ಕೇಳುತ್ತೇನೆ. ನನಗೆ ಸ್ವಲ್ಪ ಸಮಯ ಬೇಕು ಅಂತ ಅಂಗಲಾಚಿ ಕೇಳಿಕೊಳ್ಳುತ್ತಿದ್ದೇನೆ. ಆದರೆ ಅವನು ಪುನಃ ಹೇಳಿದ, ನಾನು ಹೇಳಿದಷ್ಟು ಮಾತ್ರ ಮಾಡು, ಸೀರೆಯನ್ನು ತೆಗೆ ಅಂತ ಹೇಳಿದ. ಆದರೆ ನನಗೆ ತೆಗೆಯಲು ಇಷ್ಟವಿರಲಿಲ್ಲ. ಅವನು ನನ್ನ ಸೀರೆಗೆ ಕೈ ಹಾಕಿ ಕಿತ್ತೆಸೆಯಲು ಪ್ರಯತ್ನಿಸಿದ. ಅದು ಆಗಲಿಲ್ಲ. ಸೀರೆಗೆ ಎಲ್ಲ ಕಡೆ ಪಿನ್ನುಗಳನ್ನು ಹಾಕಿದ್ದರು. ನಾನು ತೆಗೆಯುತ್ತಿಲ್ಲ, ಅವನಿಗೆ ತೆಗೆಯಲು ಬರುತ್ತಿಲ್ಲ. ಅವನ ಕೋಪ ಹೆಚ್ಚಾಯಿತು. ನಾನು ಹೇಳಿದ ಹಾಗೆ ಕೇಳಬೇಕು, ಇಲ್ಲವಾದರೆ ಅಂತ ಕೋಪದ ಕಣ್ಣುಗಳಿಂದ ನನ್ನನ್ನು ನೋಡಿದ. ಅವನ ಕೋಪಕ್ಕೆ ನಾನು ಬಗ್ಗಲಿಲ್ಲ. ನಾನು ತೆಗೆಯಲಿಲ್ಲ, ಏಕೆಂದರೆ ನನಗೆ ಆಗುವುದೇ ಇಲ್ಲ. ನಂತರ ಅವನೇ ಹತ್ತಿರ ಬಂದು ನನ್ನ ಸೀರೆಯನ್ನು ಕಿತ್ತೆಸೆದ. ಸೀರೆ ಚಿತ್ರವಾಗಿ ಹರಿದು ಹೋಯಿತು ಎಲ್ಲ ಕಡೆ. ಅದನ್ನು ನೋಡಿ ದುಃಖವಾಯಿತು. ಈ ಸೀರೆಯನ್ನು ತೆಗೆದುಕೊಳ್ಳಬೇಕಾದಾಗ ಚಿಕ್ಕಪ್ಪ ಇಷ್ಟೊಂದು ರೇಟಿನ ಸೀರೆಯನ್ನು ತೆಗೆದುಕೊಡಲು ಸಾಧ್ಯವಿಲ್ಲ ಅಂತ ಹೇಳಿದ್ದರು ಅಕ್ಕನ ಬಳಿ. ಆದರೆ ಅವಳು ಹಠ ಮಾಡಿದಳು. ಕೊನೆಗೆ ಅಪ್ಪ ಬೇರೆಯವರ ಹತ್ತಿರ ಸಾಲ ಮಾಡಿದ್ದರು. ಅವಳ ಆಸೆಯನ್ನು ಪೂರೈಸಿದರು. ಅಷ್ಟು ಮಾಡಿಯೂ ಕೂಡ ಅವಳು ಮದುವೆಯಾಗದೆ ಹೊರಟು ಹೋದಳು. ವಿಧಿ ಇಲ್ಲದೆ ಆ ಸೀರೆಯನ್ನು ನಾನು ಹುಟ್ಟಿಕೊಂಡು ಮದುಮಗಳಾಗಿ ಕುಳಿತಿದ್ದೆ. ವಿಕ್ರಮ್ ಹೇಳುತ್ತಾನೆ, ನಾನು ನನ್ನ ರೀತಿಯಲ್ಲಿ ಹೇಳುತ್ತೇನೆ, ಕೇಳದಿದ್ದರೆ ನನಗೆ ಗೊತ್ತು ಏನು ಮಾಡಬೇಕು, ನಿನ್ನನ್ನು ಹೇಗೆ ಬಗ್ಗಿಸಬೇಕು ಅಂತ. ಮೊದಲ ದಿನವೇ ನನಗೆ ಎದುರು ಉತ್ತರ ಕೊಡುತ್ತೀಯ. ನಾನು ಮಾಡು ಅಂದಿದ್ದನ್ನು ಮಾಡಬೇಕು, ಇಲ್ಲವಾದರೆ ನನಗೆ ಕೋಪ ಬರುತ್ತದೆ. ಇಲ್ಲ, ಆಗುವುದಿಲ್ಲ ಅನ್ನುವ ಮಾತು ಕೇಳಲು ನನಗೆ ಇಷ್ಟವಿಲ್ಲ ಅಂತ ಕೋಪದಿಂದ ನನ್ನನ್ನು ನೋಡುತ್ತಾ ಹಲ್ಲುಗಳನ್ನು ಕಡಿಯುತ್ತಿದ್ದ. ಪುನಃ ಮೊದಲ ರೀತಿ ವಿಕೃತಿ ತುಂಬಿದ ಮನುಷ್ಯನಾದ. ನನ್ನ ಎದೆ ಪುನಃ ಒಡೆದುಕೊಳ್ಳಲು ಆರಂಭಿಸಿತು ಜೋರಾಗಿ. ಈಗ ಕೇವಲ ಲಂಗ ಮತ್ತು ಬ್ಲೌಸಿನಲ್ಲಿ ಇದ್ದೇನೆ. ನನ್ನ ಮೇಲೆ ಪ್ರಾಣಿಯ ರೀತಿ ಬಿದ್ದ. ಅವನ ಆಸೆಗಳನ್ನು ಈಡೇರಿಸಿಕೊಳ್ಳಲು ಮುಂದಾದ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.